ಕೊಡಪ್ಪ. चलिए शुरू करते हैं. चलो. ಹಲೋ, ನಮಸ್ತೆ ಸರ್. ನಮಸ್ಕಾರ ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀರಾ? ಸೊ ಇವತ್ತು ಏನಿಲ್ಲ, ಮಾತಾಡ್ಬೇಕು ಅಂತ ಅನಿಸ್ತು. ನಿಮ್ ಹುಡುಗ ಇವತ್ತು ತುಂಬಾ ಚೆನ್ನಾಗಿ ಎಕ್ಸಾಮ್ ಬರ್ದಿದ್ದಾನೆ. ತುಂಬಾ ಧನ್ಯವಾದಗಳು ಸರ್. ಓಕೆ ಸರ್, ನಾನು ಎಕ್ಸಾಮಿನೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು. ಆಕ್ಚುಲಿ ಎಕ್ಸಾಮಿನೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು. ಅದು ಹೌದು, ಶ್ರೀಧರ್ ಸರ್. ನನಗೂ ನೆನಪಿರ್ಬೇಕು. ಗೊತ್ತಾಯ್ತು. ಅದಕ್ಕೋಸ್ಕರ ಅಂತ ಕೇಳುವ ಅಂತ ನಾನು ನಿಮಗೆ ಕರೆ ಮಾಡಿದೆ. ಯಾಕಂದ್ರೆ ಬಂದಾಗ ಒಂದೆರಡು ಸರಿ ಹೇಳಿದಾಗ ಮಗ ಜರ್ಮನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಅಂತ. ಹೌದು, ನಿಜ. ಕೊಡ್ಸಿರೋದು ಅಂದ್ರೆ ಏನ್ ತೊಂದ್ರೆ ಇಲ್ಲ ಅಂತೆಲ್ಲ ಮಾರಲ್ ಸಪೋರ್ಟ್ ಮಾಡಿದ್ವಿ. ಹೌದು ನಿಜವಾಗ್ಲು. ಒಂದೆರಡು ಸರಿ ಬಂದಿದೆ ಸರ್ ನಿಮ್ ಭೇಟಿ ಆಗಕ್ಕೆ, ನೀವು ರೆಡಿ ಆಗ್ಲಿಲ್ಲ. ಹೌದು, ಅದೇ ಅವನು ಮಾಡಿದ್ದ ಅಂತ ಹೇಳುವ ಅಂತ ನಿಮಗೆ ಇದು ಮಾಡಿ ಅಷ್ಟೇ, ಇನ್ನೇನಿಲ್ಲ. ಧನ್ಯವಾದಗಳು ಸರ್. ಗುಡ್ ನೈಟ್ ಸರ್. ಆಮೇಲೆ ಬನ್ನಿ ಸರ್. ಖಂಡಿತ ಸರ್, ಖಂಡಿತ. ಹೇಗೆ ಸರ್ ನಿಮ್ಮ ಒಂದು ಹೆಲ್ತ್? ಆರಾಮಾಗಿದ್ದೀನಿ, ಯಾವ ತೊಂದರೆ ಕೂಡ ಇಲ್ಲ ಸರ್, ನನಗೆ ಆರಾಮಾಗಿದ್ದೀನಿ. ಆಯ್ತಾ ನಿಮ್ದು? ರೆಗ್ಯುಲರ್ ಕ್ಲಾಸಸ್ ಸ್ವಲ್ಪ ಇದ್ದ, ಆಕ್ಚುಲಿ ಮುಂಚೆ ಸ್ವಲ್ಪ ರೆಗ್ಯುಲರ್ ಇದ್ದ. ಆಮೇಲೆ ನಾನು ಕೂರಿಸಿ ಒಂದು ಬುದ್ಧಿವಾದ ಹೇಳ್ದೆ ಅವನು, ಆದ್ಮೇಲೆ ರೆಗ್ಯುಲರ್ ಆಗಿದ್ದಾನೆ ಇವಾಗ. ರೆಗ್ಯುಲರ್ ಇಲ್ಲ ಸರ್, ರೆಗ್ಯುಲರ್ ಆಗಿ ಬರ್ತಾನಲ್ಲ. ಬರ್ತಾನೆ. ರೆಗ್ಯುಲರ್ ಅಂದ್ರೆ ನೋಡಿ ಏನಾಗತ್ತೆ ಅಂದ್ರೆ, ಮಕ್ಳು ಇವಾಗ ಲಾಸ್ಟ್ ಪೀರಿಯಡ್ ಅಂದಾಗ ಅವ್ರು ಕುತ್ಕೊಳ್ಳಿಕ್ಕೆ ಆ ಪೇಷನ್ಸ್ ಇರಲ್ಲ ನಿಮ್ಗೆ, ಗೊತ್ತಾ? ಅವಾಗ ಎದ್ದು ಹೊರಟು ಬಿಡ್ತಾರೆ ಮನೆ ಕಡೆಗೆ ಎಲ್ಲ. ಒಂದು 1 hour ಅಲ್ಲಿ ಫ್ರೆಂಡ್ಸ್ ಹತ್ರ ಮಾತಾಡಿ ಹೊರಡುವ ಅಂತ. ಕಾಲೇಜಲ್ಲಿ ಇದ್ದಿದ್ದೆ ಕಾಮನ್ ಅಲ್ಲ. ಅದಾದ್ಮೇಲೆ ಇವಾಗ ಸ್ವಲ್ಪ ದಿನದಿಂದ ಲಾಸ್ಟ್ ಪೀರಿಯಡ್ ಕೂಡ ಅಟೆಂಡ್ ಮಾಡ್ತಿದ್ದಾನೆ. ಕುಡಿ ಅಬ್ಸರ್ವ್ ಮಾಡ್ತೀರಾ ಸರ್, ಮನೆಯಲ್ಲಿದ್ದಾಗ ಆನ್ಲೈನ್ ಕ್ಲಾಸಸ್ ಒಂದು ತಪ್ಪಿಸ್ದಂಗೆ ಎಲ್ಲರೂ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇರ್ತಾರೆ. ಓಕೆ ಖಂಡಿತ ಸರ್. ಒಂದಿನ ನಾನು ಬರ್ತೀನಿ, ಇಲ್ಲಾಂದ್ರೆ ನೀವೇ ಬನ್ನಿ ಒಂದಿನ ಕಾಲೇಜಲ್ಲಿ ಸಿಗ್ತೀನಿ ನಾನು. ಅಲ್ಲೇ ವರ್ಕ್ ಮಾಡೋದು ಸರ್, ಡಿಡಿಪಿ ಆಫೀಸಲ್ಲಿ. ಓ ಹೌದಾ, ಸೂಪರ್, ನೈಸ್. ಪ್ರಾಜೆಕ್ಟ್ ಆಫೀಸರ್ ವರ್ಕ್ ಮಾಡಿ. ಓಕೆ ಕೊಡಿ, ನಿಮ್ಮ ಮಗ ಅವ್ರು ಕೇಳ್ಕೊಡಿ. ಥ್ಯಾಂಕ್ ಯು ಸರ್. ಓಕೆ. ಹಲೋ ಸರ್. ನೋಡಿದೇನಪ್ಪ ಯಾವ ತರ ಅಂದ್ರು ನಿಮ್ಮಪ್ಪ? ಅಷ್ಟು ಅಭಿಮಾನ ಇಟ್ಟಿದ್ದಾರೆ ನಿನ್ ಮೇಲೆ. ಏನಾಗಿದೆ ಅಂತ ನಾನೇ ಹೇಳ್ಬಿಡ್ತೀನಿ. ಹೇಳಪ್ಪ. ಅದು ಸರ್, ಅವನು ಸ್ಟಾರ್ಟಿಂಗ್ ಒಂದ್ಸತಿ ಕೇಳಿದೆ ಸರ್ 1 marks ಕ್ವಶನ್. ಅದನ್ನ ತೋರಿಸ್ದೆ. ಅದಾದ್ಮೇಲೆ ಕೊನೆಯಲ್ಲಿ ಆನ್ಸರ್ ಕರೆಕ್ಟ್ ಆಗಿದ್ಯಾ ನೋಡು ಅಂತ ಇದ್ದ. ನಾನು ಸರ್ ನೋಡ್ತಾ ಇದ್ದೆ, ಸುಮ್ನಿರೋ ಅಂತ ಇದ್ದೀನಿ ಸರ್. ಇದ್ ಮಾಡ್ತಾ ಇದ್ದ. ನಿಮ್ಮಂತವ್ರಿಗೆಲ್ಲ ಏನ್ ತಗೊಂಡ್ ನೋಡಿಬೇಕು ಅಂತ ಗೊತ್ತಾಗಲ್ವಾ ನಮ್ಗೆ? ಸರ್ ಬೇಕಾದ್ರೆ ನಂದು ಒಂದು ಆನ್ಸರ್ ಶೀಟ್ ಟ್ಯಾಲಿ ಮಾಡ್ಬಿಡ್ತೀನಿ ಮಗನೇ. ನನ್ನ ಹತ್ರ ಆಟ ಗಿಟ ಆಡಿದ್ರೆ ಮಗನೇ ಚಡ್ಡಿ ಓದು ಸ್ಪೇಲ್ ಮಾಡ್ಬಿಡ್ತೀನಿ ನಿನ್ನ. ರಾಸ್ಕರ್, ಏನ್ ಅನ್ಕೊಂಡಿದ್ಯ ನೀನ್ ನನ್ನ ಹತ್ರ? ನೀನು ಏನಂತ ಮಾತಾಡ್ತೀನಿ ನೀನು? ಎಷ್ಟ್ ಧೈರ್ಯ ಮತ್ತೆ ನಿನಗೆ ನೀನು ನನ್ನ ಹತ್ರ ಎಕ್ಸ್ಪ್ಲೈನ್ ಮಾಡಕ್ಕೆ? ನೀನು ಕಾಪಿ ಹೊಡೆದಿರ್ನ ಇಡಿಯಟ್ ಫೆಲೋ. ಮಗನೇ ಪೇಪರ್ ಹಾಕ್ಬಿಡ್ತೀನಿ ಇವಾಗ್ಲೇ. ಎಷ್ಟು ಧೈರ್ಯ ನಿನಗೆ? ನನ್ನ ಹತ್ರನೇ ಯಾವ ತರ ಕಾಪಿ ಹೊಡೆದೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೀನು, ಇಡಿಯಟ್. ಅವ್ನು ಕೇಳ್ತಾನೆ ಅಲ್ಲಿ ಎಲ್ಲರೂ ಹೋಗ್ಬಿಟ್ಟು ಏನು ಅಂತ ಹೇಳ್ಬಿಡು. ಗೊತ್ತಾಯ್ತಾ? ಕೇಳದಂತೆ 1 mark ಕ್ವಶನ್ ಕೇಳದಂತೆ, ಇವನು ಅದ್ ಮಾಡದಂತೆ ಇದ್ ಮಾಡದಂತೆ. ಚಡ್ಡಿ ಬಿಚ್ಚು ಅಂತ ಚಡ್ಡಿ ಬಿಚ್ಬಿಡಲ್ಲಿ ಕ್ಲಾಸ್ ರೂಮ್ ಅಲ್ಲಿ. ನಿಮ್ಮ ತಂದೆಯವ್ರ ಹತ್ರ ಮಾತಾಡದೆ ಒಂದು ಏನೋ ಒಬ್ಬ ವಿದ್ಯಾರ್ಥಿ ಜೀವನ ಹಾಳಾಗ್ಬಾರ್ದು, ಅವ್ರ ತಂದೆಗೆ ನೋವಾಗ್ಬಾರ್ದು ಅಂತ ಸುಮ್ನೆ ಮಾತಾಡಿದೀನಿ ನಾನು ಹೇಳಲಿಕ್ಕೆ ಹೊರಟಿದೆ. ನೀನ್ ಯಾವತ್ತೂ ಹಂಗ್ ಮಾಡಲ್ಲ. ಇವಾಗ ನನಗೆ ಗೊತ್ತಿಲ್ಲ, ನಾನು ಪೇಪರ್ನ ಇವ್ಯಾಲ್ಯೂಯೇಟ್ ಮಾಡ್ತಾ ಇಲ್ಲ, ನಾನು
ಬೋರ್ಡ್ ಕಳಿಸ್ತಲ್ಲ ನಾನು. ಹಂಗೆಲ್ಲ ಮಾಡ್ಬೇಡಿ ಇಲ್ಲಪ್ಪ, ನಾನ್ ಕಳ್ಸಿದ್ದೆ, ನನ್ಗೆ ಆಗಲ್ಲ. ನೋಡು, ಇಂಥ ಸ್ಟೂಡೆಂಟ್ಸ್ ನನಗೆ ತುಂಬಾ ಜನ ನೋಡಿದೀನಿ, ನನ್ನ ಸರ್ವಿಸ್ ನಲ್ಲಿ ತುಂಬಾ ಜನ ನೋಡಿದೀನಿ, ಗೊತ್ತಾಯ್ತಾ? ಸರ್. ಹಂಗೆಲ್ಲ ಮಾಡ್ಬೇಡಿ ಸರ್, ಪ್ಲೀಸ್ ಸರ್. ಹೊಟ್ಟೆ ಏನ್ ತಿಂತ್ಯಾ? ಅನ್ನ ತಿಂತ್ಯಾ, ಮಣ್ ತಿಂತ್ಯಾ? ಅಲ್ಲ ಕಣಯ್ಯ, ಹೊಟ್ಟೆಗೆ ಅನ್ನ ತಿಂತ್ಯಾ, ಮಣ್ ತಿಂತ್ಯಾ? ಅವ್ನ್ ಬಿಚ್ಚು ಅಂತಾನೆ ಬಿಚ್ಬಿಡು. ಸಾರಿ ಸರ್, ಆಯ್ತು. ಹೋಗ್ ಹಾಕು ಅಂತಾನೆ ಹಾಕ್ಬಿಡು, ಅಂದ್ರೆ ಚುಚ್ಚು ಅಂತಾನೆ ಚುಚ್ಬಿಡು. ಗೊತ್ತಾಯ್ತಾ? ಸಾರಿ ಸರ್. ಏನ್ ಅವಾಗಿಂದ ಸಾರಿ ಸಾರಿ ಅಂತ ಬಂಬಡ ಹೊಡಿತಾ ಇದ್ಯಾ? ನಿಮ್ ಬ್ರಿಟಿಷ್ ಅವ್ರು ಬಿಟ್ಟೋಗಿರೋದು ಇದೊಂದೇ ಪದ, ಸಾರಿ ಅನ್ನೋದು. ನೋಡಪ್ಪ, ನಾನು ನಿನ್ನ ಪೇಪರ್ಸ್ ನ ಇವಾಲ್ಯೂಯೇಟ್ ಮಾಡ್ತಾ ಇಲ್ಲ, ಗೊತ್ತಾಯ್ತಾ? ಖಂಡಿತವಾಗ್ಲು ಒಂದು ಕ್ವಶನ್ ನೋಡ್ಕೊಂಡ್ ಬರ್ದಿಲ್ಲ ಸರ್, ನಿಜವಾಗ್ಲೂ ಹೇಳ್ಬೇಕಂದ್ರೆ. ಅವ್ನು ಇನ್ನೊಬ್ಬ ಇದಾನಲ್ಲ, ಅವನ ಹೆಸರೇನು? ಕಾರ್ತಿಕ. ಸರ್. ಅವಂದು ಕೂಡ ಹೇಳ್ತಾ ಇದೀನಿ, ಅವನಿಗೆ ಕಾನ್ಫರೆನ್ಸ್ ಹಾಕು. ಅವನಿಗೆ ಹೇಳು, ಹಿಂಗೆ ಅನಿಲ್ ಸರ್ ಫೋನ್ ಮಾಡಿದಾರಂತ, ಇವಾಗ ಕಾನ್ಫರೆನ್ಸ್ ಹಾಕು, ಬೇಗ ಕಾನ್ಫರೆನ್ಸ್ ಹಾಕು. ಇಬ್ರು ಪೇಪರ್ಸ್ ನ ವ್ಯಾಲ್ಯೂಯೇಟ್ ಮಾಡ್ಬೇಕಾ ಇಲ್ವಾ ಅನ್ನೋದು ಡಿಸೈಡ್ ಮಾಡ್ಬಿಡ್ತೀನಿ. ನನ್ನ ಪ್ರಕಾರ ಮಾಡಲ್ಲ ನಾನು ಇವಾಗ ಅವನಿಗೆ ಕಾನ್ಫರೆನ್ಸ್ ಹಾಕಿ ಇವಾಗ. ಮಾತನಾಡುತ್ತಿರುವ 2000 years later. ಹಲೋ ಸರ್. ಕೇಳಿಸ್ತಾ ಇದೆಯಾ? ಸರ್ ನಾನ್ ಸರ್, ಅವನು ಕಾರ್ತಿಕ್ ಮಾತಾಡ. ಹಲೋ ಸರ್, ಹೇಳಿ ಸರ್. ಕಾರ್ತಿಕ್, ನನ್ನ ಸರ್, ಅದು ಎಕ್ಸಾಮಿನೇಷನ್ ಡಿಪಾರ್ಟ್ಮೆಂಟ್ ಅಂತ. ಸರ್ ಹೇಳಿ ಸರ್. ಇವತ್ತು ನನಗೆ ಒಂದು ರಿಪೋರ್ಟ್ ಮಾಡಿದ್ದಾರೆ, ನೀನು ಮತ್ತೆ ಅವನು ಕಾಪಿ ಹೊಡಿತಿದ್ರಿ ಅಂತ. ಸೊ ಐ ಹ್ಯಾವ್ ಡಿಸೈಡೆಡ್ ನಾಟ್ ಟು ವ್ಯಾಲ್ಯೂಯೇಟ್ ದ ಪೇಪರ್ಸ್. ಓಕೆ ಸರ್, ಕಾಪಿ ಮಾಡಿಲ್ಲ ಸರ್ ನಾವು. ಏಯ್, ಮುಚ್ಕೊಂಡಿರೋ ಲೇ. ಸರ್ ಇಲ್ಲ ಸರ್, ಪ್ರಾಮಿಸ್ ಸರ್, ಮಾಡಿಲ್ಲ ಸರ್. ಕೇಳಿಸ್ತಾ ಇದೆಯಾ? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಸರ್ ಕೇಳಿಸ್ತಿದೆ ಸರ್. ಓಕೆ, ನಾನು ನಿಮ್ಮಿಬ್ರು ಪೇಪರ್ಸ್ ನಾನು ವ್ಯಾಲ್ಯೂಯೇಟ್ ಮಾಡ್ತಾ ಇಲ್ಲ, ಗೊತ್ತಾಯ್ತಾ? ಆಲ್ರೆಡಿ ನನಗೆ ಅವನು ಹೇಳಿರೋಂಥ ನಿಜ ಇದೆ, ಇಲ್ಲಿ ನನ್ನ ಹತ್ರ ರೆಕಾರ್ಡ್ ಕೂಡ ಇದೆ ನನಗೆ. ಓಕೆ, ನಾಳೆ ಪ್ರಿನ್ಸಿಪಲ್ ಮುಂದೆ ಇಟ್ಟು ಮಾತಾಡ್ತೀನಿ, ಓಕೆನಾ? ನಾನು ಇಬ್ರು ಪೇಪರ್ಸ್ನು ಕೂಡ ನಾನು ವ್ಯಾಲ್ಯೂಯೇಟ್ ಮಾಡಲ್ಲಪ್ಪ. ಸರ್ ನಿಜ ಹೇಳ್ಬೇಕು, ನಾನು ಇಬ್ರು ಒಂದೂನು ಒಬ್ಬರ ಹತ್ರ ಇನ್ನೊಬ್ಬರ ಹತ್ರ ಹೇಳ್ಸ್ಕೊಂಡ್ ಬರ್ದಿಲ್ಲ ಸರ್. ಸರ್ ಪ್ರಾಮಿಸ್, ಒಂದು ಹೇಳಿ, ಒಂದು ಯಾರು ಬೇಕಾದ್ರೆ ಇನ್ನೂ ಒಂದ್ಸತಿ ಬಿಡಿ ಸರ್, ನಾವು ನಿಮ್ ಮುಂದೆನೆ ಬರೀತೀವಿ ಸರ್. ನಾವು ಓದ್ಕೊಂಡ್ ಬಂದಿದ್ದೀವಿ ಸರ್. ಪವನ್, ನಿಜ ಹೇಳಿದ್ರೆ ನಿನಗೆ ನೀನ್ ಬಚಾವ್ ಆಗ್ತೀಯ ಪವನ್. ಇಲ್ಲ ಅಂತ ಅಂದ್ರೆ ನಾನು ಇಬ್ರದನ್ನು ವ್ಯಾಲ್ಯೂಯೇಟ್ ಮಾಡಲ್ಲ. ನಿಜ ಹೇಳು ಪವನ್. ನನ್ ಪವನ್ ಯಾರು ಇಲ್ಲಿ ಮಾತಾಡ್ತಾರ? ಪವನ್ ಸರ್, ನಾನ್ ಸರ್ ಪವನ್. ಹೇಳಪ್ಪ ಸರ್ ನಿಜವಾಗ್ಲು ಸರ್, ನಾವ್ ಒಂದು ಮಾರ್ಕ್ಸ್ಗೂನು ಯಾವ್ದು ಹೇಳ್ಸ್ಕೊಂಡ್ ಬರ್ದಿರ ಸರ್. ಇಲ್ಲ ಇಲ್ಲಿ ಹಂಗೆ ಇದೆಯಪ್ಪ. ನಾನು ಒಂದ್ಸರಿ ಪೂರ್ತಿ ಪೇಪರ್ ನೋಡಿದೀನಿ, ಗೊತ್ತಾಯ್ತಾ? ನಿಮ್ ಆನ್ಸರ್ಸ್ ಇಬ್ರುದುನು ಹೆಂಗಿದೆ ಅಂದ್ರೆ ಡಿಟ್ಟೋ. ಸರ್ ಬೇಕಿದ್ರೆ ಸರ್ ಈಗಲೂ ಕರ್ತೀವಿ ಸರ್. ಈಗಲೂ ನಾವ್ ಇಬ್ರು ಮುಂದೆ ಕುತ್ಕೊಂಡ್ ಬರೀತೀವಿ ಸರ್. ಸರ್ ನಾಳೆ 3 ಗಂಟೆಗೆ ಬರ್ತೀವಿ ಸರ್ ನಿಮ್ಮ ಹತ್ರ. ಕೂರ್ತೀವಿ ಸರ್. ಅದೇ ಬೇರೆ ಕ್ವಶನ್ಸ್ ಕೊಡಿ ಸರ್, ನಿಮ್ ಮುಂದೆ ಬರೀತೀವಿ ಸರ್. ಸರ್ ಈ ತರ ಎಲ್ಲಾ ಆಟಗಳು ಆಡ್ಕೊಂಡು ನೀವು ಆಲೆ ಚಡ್ಡಿ ಬಿಚ್ಬಿಟ್ಟಿದ್ದೀರಾ. ಚಡ್ಡಿ ಹಾಕೋತೀನಿ ಅಂದ್ರೆ ನಾನೇನ್ ಮಾಡ್ಲಿ? ಅಲ್ಲಪ್ಪ, ಏನ್ ನೀವೇನು ಅಲ್ಲಪ್ಪ, ಏನ್ ತಿಂತ್ಯ? ಅನ್ನ ತಿಂತ್ಯ? ನಿಮ್ಮಂತವ್ರಿಗೆಲ್ಲ ನಿಮ್ಮ ಅಪ್ಪ ಅಮ್ಮನ್ ಕರ್ಸ್ಬಿಟ್ಟು ಅವ್ರ ಮುಂದೆ ಹೋಗಿಬೇಕು ನಿಮ್ಮಂತವ್ರಿಗೆಲ್ಲ. ಮಾನ ಮರ್ಯಾದೆ ಒಂಚೂರು ಇಲ್ಲ, ಬರ್ಗೆಟ್ ನಿಂತಿರೋ ನಾಯಿಗಳು ನೀವು.